ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಭಾಳ ನಮಸ್ಕಾರ. ವಿಶೇಷವಾಗಿ ಸಾರಿಗೆ ನೌಕರರಿಗೆ ನಮಸ್ಕಾರಗಳು. ಅವರಿಗೋಸ್ಕರ ಇವತ್ತು ವಿಡಿಯೋ ಏನಪ್ಪ ವಿಚಾರ ಅಂದರೆ, ಒಂದು ವಿಡಿಯೋ ಮಾಡಿದ್ದೆ ಒಂದು ವಾರದ ಹಿಂದೆಗಡೆ. ಕೆಲವರು ಯಾರೋ ಕಮೆಂಟ್ ಮಾಡಿದರು, ಭಾಳ ಅದ್ಭುತವಾಗಿ ಕಮೆಂಟ್ ಮಾಡಿದರು. ಏನಂತ, ನಾನು ಏನು ಹೋರಾಟ ಮಾಡ್ತಾಯಿದ್ದೀರಲ್ಲ, 38 ತಿಂಗಳ ಏನು ಹಿಂಬಡ್ತಿ ಕೊಡಬೇಕು ಮತ್ತು 4 ವರ್ಷದಿಂದ ಸಂಬಳ ಜಾಸ್ತಿ ಮಾಡಿಲ್ಲ, ಇದ್ರ ಬಗ್ಗೆ ನಾನು ಕೂಡ ಕೆಲವು ವೀಡಿಯೋಗಳನ್ನು ಮಾಡಿದ್ದೆ. ಯಾಕಂದರೆ ಏನು ಯಾರಪ್ಪನ ಮನೆಯಿಂದ ಕೊಡಲ್ಲ, ನಾವು ತೆರಿಗೆ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಸಂಬಳ ಕೊಡ್ತಾ ಇದ್ದಾರೆ. ಯಾರು ರಾಜಕಾರಣಿನೋ ಈರುಳ್ಳಿ ಬದನೆಕಾಯಿ ಬೆಳೆದ್ಬಿಟ್ಟು ಯಾರು ಕೊಡ್ತಾ ಇಲ್ಲ. ಕೆಲವು ವಿಚಾರಗಳನ್ನು ನಿಮ್ಮ ಪರ ನಾನು ಧ್ವನಿ ಎತ್ತುತ್ತಾ ಇದ್ದೆ. ಆದರೆ ಇನ್ನು ಮುಂದೆ ಈ ಹೋರಾಟದ ಪರ ಧ್ವನಿ ಎತ್ತಬಾರ್ದು, ಸ್ಟಾಪ್ ಮಾಡಬೇಕು ಅಂತ ಮಾಡಿದ್ದೀನಿ. ಯಾಕಂದರೆ ಅವನೊಂದು ಕಮೆಂಟ್ ಮಾಡಿದ್ದ. ಯಾವ ರೀತಿ ಕಮೆಂಟ್ ಮಾಡಿದ್ದ ಅಂದರೆ, ನಾನು ಜಂಟಿ ಸಮಿತಿಯವರಿಗೆ ಮತ್ತು ಒಕ್ಕೂಟದವರಿಗೆ ಇಬ್ಬರಿಗೂ ತಂದಿಡ್ತಾ ಇದ್ದಂತೆ, ನಿಮ್ಮಲ್ಲೇ ತಂದಿಡುವಂಥ ಕೆಲಸ ಮಾಡ್ಕೊಂಬಂದಿದ್ದೀನಂತೆ. ನಾನು ಸುಮಾರು ಒಂದು ವರ್ಷದಿಂದ ನಾನು ಚಾಲಕರ ಪರ, ನಿರ್ವಾಹಕರ ಪರ ಮತ್ತು ಡಿಪೋಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಪರ ನಾನು ಧ್ವನಿ ಎತ್ಕೊಂಡ್ಬಂದಿದ್ದೀನಿ. ಕೆಲವಾಗಿದ್ದೇವೆ, ಕೆಲವಾಗಿಲ್ಲ. ತುಂಬ ಜನ ನೌಕರರು ಅವರ ಕಷ್ಟಗಳನ್ನು ಪಾಪ ಕಣ್ಣೀರಕ್ಕೆಂದು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಒಬ್ಬ ಚಾಲಕನಾಗಿ ಚಾಲಕರ ಪರ, ನಿರ್ವಾಹಕರ ಪರ ಧ್ವನಿ ಎತ್ತುತ್ತಾ ಇದ್ದೆ. ಆದರೆ ಇನ್ನು ಮುಂದೆ ಎತ್ತೋದು ಬೇಡ, ನಿಲ್ಲಿಸ್ಬಿಡೋಣ. ಅಷ್ಟೊಂದು ಅವಿವೇಕಿ ಥರ ಕಮೆಂಟ್ ಮಾಡಿದ್ದಾನೆ. ಅಂದರೆ ನೀವು ಇಷ್ಟೊಂದು ಕಿತ್ತಾಡೋಕ್ಕೆ ನಾನೇ ಕಾರಣ ಅಂತೆ, ಇಷ್ಟೊಂದು ಹೊಡೆದಾಡೋಕ್ಕೆ ನೀವೇ ಜಂಟಿ ಸಮಿತಿಯವರು ಮತ್ತು ಒಕ್ಕೂಟದವರು ನೀವೇ ಕಾರಣ ಅಂತೆ. ನಾನು ಆ ಅಯೋಗ್ಯನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಜಂಟಿ ಸಮಿತಿಯ ಪರನೂ ಇಲ್ಲ, ಒಕ್ಕೂಟದ ಪರನೂ ಇಲ್ಲ. ನಾನಿರೋದು ನೌಕರರ ಪರ. ಯಾರು? ಚಾಲಕರು ಮತ್ತು ನಿರ್ವಾಹಕರು ಮತ್ತು ಡಿಪೋದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ಇವ್ರ ಪರ ನಾನು ಮಾತಾಡಿದ್ದೆ. ಇನ್ನು ಮುಂದೆ ಯಾವ ರೀತಿ ಮಾತಾಡ್ತೀನಿ ಅಂದರೆ, ನಾನು ವಿಡಿಯೋನೇ ಮಾಡಲ್ಲ ಅಂತ ಹೇಳಲ್ಲ. ಏನು ಹೋರಾಟಗಳು ಇದ್ದಾವಲ್ಲ ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಯಾಕಂದ್ರೆ ಇವನು ಅವನ ಅಯೋಗ್ಯ ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ಅದರಿಂದ ಬೇಡ. ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಯಾಕಂದರೆ ನಿಮ್ಮಲ್ಲೇ ಇಂಥ ಕೆಲವು ಕೆಟ್ಟ ಹುಳಗಳಿದ್ದಾವೆ, ಅವಿವೇಕಗಳಿದ್ದಾವೆ. ಅವ್ರು ಚೆನ್ನಾಗಿರಬೇಕು, ನೀವು ಚೆನ್ನಾಗಿರೋದು ಇಷ್ಟ ಇಲ್ಲ ಯಾರಿಗೂ. ಅದರಿಂದ ನೀವು ಕೂಡ ನೌಕರರು ಯಾವನಾದರೂ ಹೋರಾಟಕ್ಕೆ ಕರೆದ್ರೆ 100% ಆ ಹೋರಾಟ ಸಕ್ಸಸ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಇಲ್ಲ ಅಂದರೆ ಅನ್ಯಾಯವಾಗಿ ನಿಮ್ಮ ಕೆಲಸ ಕಳ್ಕೊಳ್ಳೋಕೆ ಹೋಗಬೇಡಿ. ಇವತ್ತಿನ ಪರಿಸ್ಥಿತಿ ಇರೋದು, ನಿಮ್ಮನ್ನು ಮನೆ ಕಳಿಸ್ತಾರೋ ಹೊರತು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವುದಿಲ್ಲ. ಒಕ್ಕೂಟದವರಾದರೂ ಸರಿ, ಜಂಟಿ ಸಮಿತಿಯರಾದರೂ ಸರಿ, ಯಾರಾದರೂ ಹೋರಾಟಕ್ಕೆ ಕರೀರಿ, ಹೋಗ್ರಿ. ಆದರೆ ಆ ಹೋರಾಟಕ್ಕೆ ಹೋದ್ಮೇಲೆ ಪ್ರತಿಫಲ ಸಿಗಬೇಕು. ನಾವೊಂದು ಗಿಡ ಹಾಕ್ತೀವಲ್ಲ, ಆ ಗಿಡ ಹಣ್ಣು ಬಿಡುತ್ತೆ. ಆ ರೀತಿ ಪ್ರತಿಫಲ ಸಿಕ್ಕರು ಮಾತ್ರ ಹೋರಾಟಕ್ಕೆ ಕೈ ಜೋಡಿಸಿ ಎಲ್ಲ ಏನೇ ಸಮಸ್ಯೆಗಳನ್ನು ಹೋರಾಟ ಮಾಡಿಕೊಂಡು ಇವತ್ತಿಂಥ ಪರಿಸ್ಥಿತಿ ಮಾಡ್ಕೋಬೇಕಾಗಿದೆ. ಅದರಿಂದ ನೋಡಿ, ಇದುವರೆಗೂ ಸಾರಿಗೆ ನೌಕರರಿಗೆ ಯಾರ್ಯಾರು ತೊಂದರೆ ಮಾಡ್ಕೊಂಬಂದಿದ್ದಾರೋ, ಯಾರ್ಯಾರು ಅನ್ಯಾಯ ಮೋಸ ಮಾಡ್ಕೊಂಬಂದಿದ್ದಾರೋ ಮಂತ್ರಿಗಳು, ಸರ್ಕಾರ, ಇದುವರೆಗೂ ಅದು ವಾಪಸ್ ಬಂದಿರೋ ಇತಿಹಾಸನೇ ಇಲ್ಲ. ಸರ್ಕಾರ ಮತ್ತೆ ವಾಪಸ್ ಬಂದಿರೋದು ಇತಿಹಾಸನೇ ಇಲ್ಲ. ಅದು ಸರ್ಕಾರ ಯಾವುದೂ ಕೂಡ ವಾಪಸ್ ಬಂದಿಲ್ಲ ಇದುವರೆಗೂ. ಅಡ್ರೆಸ್ ಇಲ್ದಂಗೆ ಹೋಗಿದ್ದಾರೆ. ಇಲ್ಲಿಂದ ಹಿಡಿದು ನೋಡಿ, ಶ್ರೀರಾಮುಲು ಅವರು, ಆರ್ ಅಶೋಕ್ ಅವರು, CM ಉದಾಸಿ ಅವರು, ಅವ್ರ್ಯಾರು ಇವರೆಲ್ಲರೂ ಇವತ್ತು ಇನ್ನೊಂದು ಸತಿ ಅಧಿಕಾರಕ್ಕೆ ಬರಲೇ ಇಲ್ಲ. ಅವರು ಇನ್ನೊಂದು ಸತಿ ಅಧಿಕಾರಕ್ಕೆ ಬರೋಕ್ಕೂ ಆಗಲ್ಲ. ಯಾಕಂದರೆ ಸಾರಿಗೆ ನೌಕರರ ಕುಟುಂಬದವರ ಶಾಪ ಇವರೆಲ್ಲರಿಗೂ 100% ತಟ್ಟುತ್ತೆ. ನೀವು ಯಾವತ್ತಿದ್ರೂ ಅಧಿಕಾರಕ್ಕೆ ಬರಲ್ಲ. ಈ ಸರ್ಕಾರವೂ ಅಷ್ಟೇ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಮಂತ್ರಿಗಳಾಗಿದ್ದಾರೆ. ಮುಂದೆ ಇನ್ನೊಂದು ಸತಿ ಮಂತ್ರಿಗಳೂ ಆಗೋದಿಲ್ಲ ನೀವು. ಯಾಕಂದರೆ ಇವರು ಸಮಸ್ಯೆ ಬಗೆಹರಿಸೋಕ್ಕೆ 1% ಕೂಡ ನೀವು ಪ್ರಯತ್ನ ಮಾಡ್ತಾ ಇಲ್ಲ, ಪ್ರಯತ್ನ ತಗೊಂತೋನಿಲ್ಲ. ಅದನ್ನು ದಯವಿಟ್ಟು ಇನ್ನು ಮುಂದೆ ನಿಮ್ಮ ನೌಕರರು ಯಾರಾದ್ರೂ ಚಾಲಕರಿಗೆ ಅನ್ಯಾಯ ಮಾಡಿದರೆ, ಮೋಸ ಮಾಡಿದರೆ, ದಯವಿಟ್ಟು ಅವ್ರ ಪರ 100% ಧ್ವನಿ ಎತ್ತುತ್ತೀನಿ. ಆದರೆ ಈ ಹೋರಾಟದ ಬಗ್ಗೆ ಬರೋಕ್ಕೆ ಹೋಗಲ್ಲ. ಯಾಕಂದರೆ ಕೆಲಸಕ್ಕೆ ಬರೋದವೆಲ್ಲ ಕಮೆಂಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಾವ್ಯಾಕೆ ಅವ್ರ ಹತ್ರ, ಅಂಥ ಅಯೋಗ್ಯ ನನ್ನ ಮಕ್ಕಳ ಹತ್ರ ನಾವ್ಯಾಕೆ ಬಯಸ್ಕೋಬೇಕು? ಅದರಿಂದ ದಯವಿಟ್ಟು ನೋಡಿ, ಇಂಥವು ಮಾತ್ರ ಇನ್ಮೇಲೆ ನಾನು ಧ್ವನಿ ಎತ್ತುತ್ತೀನಿ. ಯಾಕಂದರೆ ಇದು ಡಿಪೋಗಳಲ್ಲಿ ಮ್ಯಾನೇಜರ್ಗಳು ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಚಾಲಕರಿಗೆ, ಇದೇ ಹೋಟ್ಲಲ್ಲೇ ನಿಲ್ಲಿಸಬೇಕು, ಇಂಥ ಹೋಟ್ಲುಗಳಲ್ಲೇ ನಿಲ್ಲಿಸ್ಬೇಕು ಗಾಡಿನ. ನೋಡಿ, ರಾತ್ರಿಗಳು ನೈಟ್ ಹೊತ್ತು ಪ್ರಯಾಣ ಮಾಡ್ತಾವಲ್ಲ, ಆ ಬಸ್ಗಳೇ ಒಂದು ಹೋಟ್ಲು. ಈಗ ಹಗಲೊತ್ತು ಪ್ರಯಾಣ ಮಾಡ್ತವೆ, ಮಧ್ಯಾಹ್ನ ಊಟ ಮಾಡೋಕ್ಕೆ ನಿಲ್ಲಿಸ್ತಾರೆ, ಅವಾಗಲೇ ಒಂದು ಹೋಟ್ಲುಗಳು. ಈ ರೀತಿ ಅವ್ರು ಊಟ ಮಾಡ್ಕೊಂಡು ಆ ಡ್ರೈವರ್ ಇದ್ದಾನಲ್ಲ, ಡ್ರೈವರು ಒಂದು ಟ್ರಿಪ್ ಶೀಟ್ ಕೊಟ್ಟಿರ್ತಾರೆ, ಅದಕ್ಕೆ ಶೀಲ್ ಹಾಕ್ಸ್ಕೊಂಬರ್ಬೇಕು. ಬರ್ಬೇಕಾರೆ 2 ಟ್ರಿಪ್ ಶೀಟು ಶೀಲ್ ಹಾಕ್ಸ್ಕೊಂಬಂದ್ರು ಮಾತ್ರ ಅವನಿಗೆ ಅಲ್ಲಿ ಓಕೆ ಮಾಡ್ತಾರೆ. ಇಲ್ಲಾಂದ್ರೆ
ಅವ್ನ ದುಡ್ಡು 250 ರೂಪಾಯಿ ಸಂಬಳದಲ್ಲ ಕಟ್ ಮಾಡ್ತಾರೆ. ಈ ರೀತಿ ಇದ್ದಾವೆ ಅಂಥ ಪರ ಧ್ವನಿ ಎತ್ತುತ್ತೀನಿ 100%. ಯಾಕಂದರೆ ಜನಗಳಿಗೆ ಇಷ್ಟ ಬಂದಿರೋ ಕಡೆ ನಿಲ್ಲಿಸ್ಬೇಕು. ಅದು ಬಿಟ್ಬಿಟ್ಟು ಇವನು ಯಾವನೋ ಅಯೋಗ್ಯ ಡಿಪೋದಲ್ಲಿ ಕೂತ್ಕೊಂಡು ನಾನು ಹೇಳಿದ ಕಡೆ ನಿಲ್ಲಿಸು ಅಂತಂದೇಳಿ ಡ್ರೈವರ್ಗಳಿಗೆ ಈ ಥರ ನೋಟಿಸ್ ಕೊಡೋದು ತಪ್ಪು. ಇದು ಮೂರ್ಖತನ ಇದು. ಯಾಕಂದರೆ ಆ ಹೋಟ್ಲಲ್ಲಿ ಇವನು ಡಿಪೋ ಮ್ಯಾನೇಜರ್ ಹೋಗಿ ಊಟ ಮಾಡಿರಲ್ಲ, ತಿಂಡಿ ತಿಂದಿರಲ್ಲ, ನೀರು ಕುಡಿದಿರಲ್ಲ. ಅಯೋಗ್ಯ, ಆ ಹೋಟ್ಲಲ್ಲಿ ಚೊಂಬುಗಳು ಹೆಂಗಿರ್ತಾವೆ ನೋಡಿದ್ಯಾ, ಆ ಗ್ಲಾಸ್ ಹೆಂಗಿರ್ತಾವೆ ನೋಡಿದ್ಯಾ, ಆ ಊಟ ಹೆಂಗಿರ್ತಾವೆ ನೋಡಿದ್ಯಾ, ತಿನ್ನೋಕ್ಕಾಗುತ್ತಾ? ಎಲ್ಲ ಒಂದಕ್ಕೆ ಡಬಲ್ ರೇಟು, ಯಾವುದು ರೇಟು ಕಡಿಮೆ ಇಲ್ಲ. ಅವ್ರ ಹೋಟ್ಲಲ್ಲಿ ಹೇಳಿದ್ದ ರೇಟು. ಒಂದು ರೋಟಿ ಕರಿ 100 ರೂಪಾಯಿ, ಒಂದು ರೋಟಿ ಕರಿ 100 ರೂಪಾಯಿ ತಗೊಂತಾರೆ. ಈ ಥರ ಸುಲಿಗೆ ಮಾಡ್ತಾ ಇದ್ದಾರೆ. ನಾನು ಪ್ರಯಾಣಿಕರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕಷ್ಟ ಆದ್ರೆ ಚಿಂತೆ ಅಲ್ಲ, ಒಂದಿನ ಒಂದು ಹೊತ್ತು ಉಪವಾಸ ಇದ್ದರೆ ಏನೂ ಆಗಲ್ಲ. ಈ ಥರ ಬಸ್ಗಳು ನಿಂತತ್ರ ದೇವರನ್ನೇ ಊಟ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಹೊರತು ನಿಮಗೇನು ಒಳ್ಳೇದಾಗಲ್ಲ ಅದು. ಯಾಕಂದರೆ ಒಳ್ಳೇದಾಗಲ್ಲ ಯಾರಿಗೆ ಗೊತ್ತಾ? ಈ ಥರ ಡ್ರೈವರ್ಗಳಿಗೆ ನೋಟಿಸ್ ಕೊಡ್ತಾರೆ, ಇಂಥ ಹೋಟ್ಲಲ್ಲೇ ಊಟಕ್ಕೆ ನಿಲ್ಲಿಸ್ಬೇಕು ನೀನು ಅಂತಂದೇಳಿ. ಇದು ಧರ್ಮಸ್ಥಳ, ಹೊಸಪೇಟೆ ಧರ್ಮಸ್ಥಳಕ್ಕೆ ಹೋಗೋ ಬಸ್ ರೂಟ್ಗೆ ಈ ರೀತಿ ಒಂದು ಸುಮಾರು 11 ಬಸ್ಗಳಿಗೆ ಒಂದೇ ಹೋಟ್ಲಲ್ಲಿ ನಿಲ್ಲಿಸ್ಬೇಕು ಟೈಮ್ ಸರಿಯಾಗಿ. ಇಲ್ಲಾಂದರೆ ಡ್ರೈವರಿಗೆ ದಂಡ ಹಾಕ್ತಾರೆ 250 ರೂಪಾಯಿ, ಒಂದು ಟ್ರಿಪ್ಪಿಗೆ 250 ರೂಪಾಯಿ ದಂಡ ಹಾಕ್ತಾರೆ. ಅದರಿಂದ 350ರಿಂದ 500 ಗಂಟೆ ದಂಡ ಇದೆ. ಅದರಿಂದ ಪ್ರಯಾಣಿಕರೇ, ನಿಮಗೇನು ಅನುಕೂಲ ಇಲ್ಲ, ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಹೊರತು ಅಲ್ಲಿ ಊಟನೂ ಚೆನ್ನಾಗಿರಲ್ಲ, ಕುಡಿಯೋ ನೀರೂ ಚೆನ್ನಾಗಿರಲ್ಲ, ಎಲ್ಲ ಒಂದಕ್ಕೆ ಡಬಲ್ ರೇಟ್ ತಗೊಂತಾರೆ. ಅದರಿಂದ ಪ್ರಯಾಣಿಕರು ಈ ಬಸ್ಸುಗಳು ಏನು ನಮ್ಮ ಸಾರಿಗೆ KSRTC ಬಸ್ಸುಗಳು ನಿಲ್ಲಿಸ್ತಾವಲ್ಲ, ಆ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಒಂದು ಹೊತ್ತು ಉಪವಾಸ ಇದ್ದರೂ ಏನೂ ಕಳ್ಕೊಳ್ಳಲ್ಲ, ಗೊತ್ತಾಯ್ತಾ? ಶಿವರಾತ್ರಿ ದಿನ ಇಡೀ ದಿನ ಉಪವಾಸ ಇರ್ತೀರಾ, ಏನೂ ಕಳ್ಕೊಳ್ಳಲ್ಲ. ಮನೇಲಿ ಏನಾರು ಮಾಡ್ಕೊಂಡು ತಗೊಂಡೋಗಿ, ಇಲ್ಲ ಒಳ್ಳೆ ಬೇಕ್ರಿಲಿ ಏನಾರು ಬನ್ನು, ಬಿಸ್ಕತ್ತೋ, ಬ್ರೆಡ್ಡು ಏನಾರು ತಗೊಂಡೋಗಿ ತಿನ್ಕೊಂಡು ಕುಂತ್ಕೊಳ್ಳಿ. ಅದರಿಂದ ಈ ಥರ ಹೋಟ್ಲಲ್ಲಿ ಊಟ ಮಾಡಬೇಡಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ. ನಮಸ್ಕಾರ ಎಲ್ಲರಿಗೂ.